ನಾಮಿನೇಷನ್ ಅಂದ್ರೆ ಭಯ ಪಡ್ದಿರೋ ಏಕೈಕ ವ್ಯಕ್ತಿ ವರ್ತೂರ್ ಸಂತೋಷ್ ಅನ್ನೋದು. ನಮ್ಮ ಮನೆಗ್ ಬೀಜದೋರಿ ಐತೆ ಅನ್ನೋರು ಹಳ್ಳಿ ಕಾರ್ ಓರಿ ಕಟ್ಟಿದೀನಿ ಬರ್ರಿ, ಹಳ್ಳಿ ಕಾರ್ ಎರಡಲ್ ಕರ ಕಟ್ಟಿದೀನಿ ಬರ್ರಿ ಅಂತ ಹೇಳ್ತಾ ಇರಲಿಲ್ಲ. ಹಳ್ಳಿ ಕಾರ್ ಒಡಿಯ ಅಂತ ಯಾಕೆ ಕೊಟ್ರು ಅಂತಂದ್ರೆ ಅದ್ರ ಕಾಡ್ಗೋಡಿ ಹುಡುಗರು ಕೊಡ್ಬೇಕು ಉತ್ತರ ಕೊಟ್ಟಿರೋರು. ಅವರು ಒಂದು ಫಸ್ಟ್ ಎಲ್ಲರೂ ಹೇಳೋರು ಎತ್ಗಳು ಕಟ್ಟಿದೀನಿ, ನಾಟಿ ದನ ಕಟ್ಟಿದೀನಿ ಅನ್ನೋರು. ಹಳ್ಳಿ ಕಾರ್ ಎತ್ ಕಟ್ಟಿದೀನಿ ಅನ್ನೋರ. ಹಳ್ಳಿ ಕಾರ್ ನಮ್ದೇ ರಾಜ್ಯದ ತಾಯಿ ತಳಿ. ಇದರಿಂದ ಉತ್ಪಾದನೆ ಆಗಿರ್ತಕ್ಕಂಥ ತಳಿಗಳಕ್ಕೆಲ್ಲೋ ತಮಿಳ್ನಾಡಲ್ಲಿ ಕಾಂಗಾಯಂ ಎತ್ಕೊಂಡೋಗಿ ಶಿಖರದಲ್ಲಿ ಇಕ್ಕೊಂಡವ್ರೆ ತಮಿಳ್ನಾಡವ್ರು. ರೇಸ್ ಮಾಡ್ದಾಗ ಸ್ವಾಮಿ ನಾನ್ ಮನೆ ದುಡ್ಡು ಖರ್ಚು ಮಾಡ್ದಾಗ ಎಲ್ಲೋಗಿದ್ರಿ ನೀವು? ಈ ವರ್ಷ ಒಂದ್ ಸ್ಪೂನ್ ಕೂಡ ಯೋಗ್ಯತೆ ಇಲ್ಲ ಅಂತ ಅಂದ್ಮೇಲೆ ಮಾತಾಡಕ್ ನಿಮ್ ಅಕ್ಕಗಳೆಲ್ಲ ಐತೆ, ನಿಮ್ ಮಕ್ಕಗಳೆಲ್ಲವೇ. ಈ ಹಳ್ಳಿ ದೇಸಿ ಆಕಳು ಮತ್ತೆ ಹಳ್ಳಿ ಕಾರ್ ಬಗ್ಗೆ ನಿಮ್ಗೆ ಆಸಕ್ತಿ ಹುಟ್ಟಿದ್ದೆ ಹೇಗೆ? ಅದ್ರ ಮೇಲೆ ಪ್ರೀತಿ ಯಾವ ತರ ಕ್ರಿಯೇಟ್ ಆಯ್ತು? ಹೌದು, ನಾನು ಒಳಗಡೆ ಇದ್ದಾಗ ಕೆಲವೊಂದು ಸೊಳ್ಳೆಗಳು ಅಂತ ಕೂಡ ಅನ್ನಲ್ಲ, ಸೊಳ್ಳೆಗೂ ಒಂದು ಗೌರವ ಐತೆ. 7 ದಿನ ಒಬ್ಬ ರಕ್ತ ಇರಕ್ ಭಗವಂತ ಅದ್ರಕ ಆಶೀರ್ವಾದ ಮಾಡವ್ನೆ, ಅದಕ್ಕೂ ಹೋಲ್ಸಲ್ಲ ನಾನು ಅವ್ರನ್ನ. ಇವನ್ ಯಾರ್ರೀ ಹಳ್ಳಿ ಕಾರ್ ಒಡಿಯ ಹೆಂಗ್ರಿ ತಕೊಂಡ ಅಂತಂದ. ನಮ್ಮ ತಾತನು ಕಟ್ಟೋನು ಓರಿಗಳು, ನಮ್ಮ ಅಪ್ಪರು ಕಟ್ಟೋನು. ಅವಾಗ ಏನ್ ಅನ್ನೋರು, ನಮ್ಮ ಮನೆಗೆ ಓರಿಗಳವೆ, 2 ಅಲ್ವವೆ, 4 ಅಲ್ವವೆ, 6 ಅಲ್ವವೆ ಅನ್ನೋರು. ನಮ್ಮ ಮನೆಗೆ ಬೀಜದೋರಿ ಐತೆ ಅನ್ನೋರು. ಹಳ್ಳಿ ಕಾರ್ ಓರಿ ಕಟ್ಟಿದೀನಿ ಬರ್ರಿ, ಹಳ್ಳಿ ಕಾರ್ 2 ಕರ ಕಟ್ಟಿದೀನಿ ಬರ್ರಿ ಅಂತ ಹೇಳ್ತಾ ಇರಲಿಲ್ಲ. ಹಳ್ಳಿ ಕಾರ್ ಅನ್ನೋದ್ರಕ ಹಳ್ಳಿ ಕಾರ್ ಕುಂಬ್ ಹಿಂಗಿರ್ಬೇಕು, ಹಳ್ಳಿ ಕಾರ್ ನಡ ಹಿಂಗಿರ್ಬೇಕು, ಹಳ್ಳಿ ಕಾರ್ ಭುಜ ಹಿಂಗಿರ್ಬೇಕು, ಹಳ್ಳಿ ಕಾರ್ ಕಾಲ್ ಕಂಬ ಹಿಂಗಿರ್ಬೇಕು, ಕತ್ತು ಸಾರಂಗದಂಗಿರ್ಬೇಕು. ಅದು ಹಳ್ಳಿ ಕಾರು. ಸೂಜಿ ಮಲ್ಲಿಗೆ ಯಾವುದು, ಗುಜಮಾವು ಯಾವುದು ಅಂತ ಎಲ್ಲಾ ವಿಡಿಯೋಗಳಲ್ಲಿ ಹೇಳಿದಕ್ಕೇನೇನೆ ಹಳ್ಳಿ ಕಾರ್ ಅನ್ನೋದು. ನಾನು ಕಟ್ಟಿದ್ದೆ, ನಮ್ಮ ತಾತನು ಕಟ್ಟಿದ್ದ, ನಮ್ಮ ತಾತನು ಕಟ್ಟಿದ್ದ, ನಮ್ಮ ಮುತ್ತಾತನು ಕಟ್ಟಿದ್ದ. ನಾವ್ ಅದ್ರ ಬಗ್ಗೆ ಯಾರು ಕಟ್ಟಿಲ್ಲ ಅಂತ ಇಲ್ಲಿ ಯಾರು ಪ್ರಶ್ನೆ ಹೇಳ್ತಾ ಇಲ್ಲ. ಹಳ್ಳಿ ಕಾರ್ ಒಡಿಯ ಅಂತ ಯಾಕೆ ಕೊಟ್ರು ಅಂತಂದ್ರೆ ಅದ್ರ ಕಾಡ್ಗೋಡಿ ಹುಡುಗರು ಕೊಡ್ಬೇಕು ಉತ್ತರ ಕೊಟ್ಟಿರೋರು. ಅವರು ತಗೊಂಡಿರೋ ನಾನು, ಯಾಕಂದ್ರೆ ಅಭಿಮಾನದಿಂದ ಅಭಿಮಾನಿಗಳು ಕೊಟ್ಟಿರೋದಕ್ಕೆ ಅದ್ರಕ ಪ್ರಶ್ನೆ ಮಾಡೋ ಹಕ್ಕುಗಳು ಇರಲ್ಲ. ನಾನು ಪ್ಯೂರ್ಲಿ ನಾನು ಮಾತಾಡೋದು ಹಳ್ಳಿ ಕಾರ್ ಅಂತ ಬಂದಾಗ ಅದು ತಳಿ ಬಗ್ಗೆ, ಇನ್ನೇನು ಅಲ್ಲ, ಬಸಪ್ಪನ ಬಗ್ಗೆ. ಒಂದು ಫಸ್ಟ್ ಎಲ್ಲರೂ ಹೇಳೋರು ಎತ್ಗಳು ಕಟ್ಟಿದೀನಿ, ನಾಟಿ ದನ ಕಟ್ಟಿದೀನಿ ಅನ್ನೋರು. ಹಳ್ಳಿ ಕಾರ್ ಎತ್ ಕಟ್ಟಿದೀನಿ ಅನ್ನೋರ. ಹಿಂದೆ ತಿರ್ಗಿ ನೋಡ್ರಿ ವಿಡಿಯೋಗಳು ಯಾರು ಸ್ಟಾರ್ಟಿಂಗ್ ಮಾಡಿರೋದು. ಊರ್ಗ್ ಹೋಗಿ ಮೆರವಣಿಗೆಗಳು ಮಾಡ್ಸಿರೋನ್ ಯಾರು? ಒಂದ್ ಹುಡುಗನ್ ನಿಂಕ ಹಿಡ್ದು ಕಟ್ಟಿರ್ಬೋದ ಸ್ವಾಮಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನೇ ಹೇಳ್ತಾ ಇರಲಿಲ್ಲ, ನಮ್ ತಾತನು ಕಟ್ಟಿದ್ದ, ನಮ್ಮ ಅಪ್ಪನ ಕಟ್ಟಿದ್ದ. ಹಳ್ಳಿ ಕಾರ್ ಓರಿ ಅಂತ ಕಟ್ಟಿದ್ರ, ನಾಟಿ ಎತ್ತುಗಳು ಅಂತ ಕಟ್ಟಿದ್ರು. ಹಳ್ಳಿ ಕಾರ್ ಅಂತ ಹೆಂಗ್ ಬಂತು? ಅದ್ರ ಬಗ್ಗೆ ತಿಳ್ಕೊಂಡಿದ್ದೆ ನಾನು, ಅದನ್ನ ಜನಕ್ಕೆ ತಿಳಿಸ್ಬೇಕು. ಹಳ್ಳಿ ಕಾರ್ ನಮ್ದೇ ರಾಜ್ಯದ ತಾಯಿ ತಳಿ. ಇದರಿಂದ ಉತ್ಪಾದನೆ ಆಗಿರ್ತಕ್ಕಂಥ ತಳಿಗಳಕ್ಕೆಲ್ಲೋ ತಮಿಳ್ನಾಡಲ್ಲಿ ಕಾಂಗಾಯಂ ಎತ್ಕೊಂಡೋಗಿ ಶಿಖರದಲ್ಲಿ ಇಕ್ಕೊಂಡವ್ರೆ ತಮಿಳ್ನಾಡವ್ರು. ನಮ್ ಕರ್ನಾಟಕದ ಜನತೆ ತಿಳಿಸ್ಬೇಕು ಇದ್ರ ಬಗ್ಗೆ ಅಂತ ಹೇಳಿ ಧ್ವನಿ ಎತ್ತಿ ನಿಂತಿದ್ಕ ಹಳ್ಳಿ ಕಾರ್ ವಾಡಿ ಅಂತ ಜನ ಕೊಟ್ಟಿರೋ ಬಿರ್ದದು. ಜೈ ಹಳ್ಳಿ ಕಾರ್ ಅನ್ನೋದು ನೋಡ್ರಿ, ಇಲ್ಲಿ ಮಾಡ್ಸಾಕೊಂಡಿದೀನಿ, ನಮ್ಮ ತಾಯಿಯವ್ರು ಮಾಡ್ಸಾಕವ್ರೆ. ಇದು ಜೈ ಹಳ್ಳಿ ಕಾರ್ ಅಂದ್ರೆ ಏನು? ನಮ್ಮ ಹಳ್ಳಿ ಕಾರ್ ಜಯ ಇರ್ಬೇಕು ಯಾವತ್ತೂ ಅಂತ ಹಾಕೊಂಡಿರೋದು. ಆ ಕಾರಣಕ್ಕ ಹಳ್ಳಿ ಕಾರ್ ಅಂತ ಬಂದಾಗ ವರ್ತೂರ್ ಸಂತೋಷ ಯಾಕೆ ಬರ್ತಾನಂದ್ರೆ, ರೇಸ್ ಮಾಡ್ದಾಗ ಸ್ವಾಮಿ ನಾನು ಮನೆ ದುಡ್ಡು ಖರ್ಚು ಮಾಡ್ದಾಗ ಎಲ್ಲೋಗಿದ್ರಿ? ಸೋ ಕಾಲ್ಡ್ ಒರಿಜಿನಲ್ಗಳು ಇನ್ನೊಂದು ಅನ್ನೋರು. ಸಪ್ಲಂ ಜಾತ್ರೆನಾಗ ಹೋದ್ ವರ್ಷ ಚಿನ್ನ ಕೊಟ್ಟಿದ್ದು ತಳ್ಕೊಂಬಂದಿರೋ ಕರುಕು ಕೊಟ್ಟಿದ್ದೀನಿ 1 ಗ್ರಾಮ್ ಚಿನ್ನ 5,000 ರೂಪಾಯಿ ಅಂತ ಇಕ್ಕೊಳ್ರಿ. ನೀವು ಈ ವರ್ಷ ಒಂದ್ ಸ್ಪೂನ್ ಕೂಡ ಯೋಗ್ಯತೆ ಇಲ್ಲ ಅಂತ ಅಂದ್ಮೇಲೆ ಮಾತಾಡಕ್ ನಿಮ್ ಅಕ್ಕಗಳೆಲ್ಲ ಐತೆ, ನಿಮ್ ಮಕ್ಕಗಳೆಲ್ಲವೇ. ನಾನು ಗೌರ್ಮೆಂಟ್ ಕೆಲಸ ಬೇಕಂತ ಅನ್ಬಿಟ್ಟು ನಮ್ಮ ಮಕ್ಕಳಕ ಓದಿರೋ ಮಕ್ಳಿಗೆ ಮೋಸ ಮಾಡಿ ಕೋಟಿ ಗಟ್ಲೆ ದುಡ್ಡು ಕೊಟ್ಟು ನಾನ್ ಮಾಡಿಲ್ಲ. ಅರ್ಥ ಆಯ್ತಾ? ಮನೆಗಳಾಗಿರೋ ಡ್ರೈವರ್ಗಳನ್ನ ಕೊಲಿಗಳು ಮಾಡಿ ಅವ್ರನ್ನ ಮುಚ್ಚಾಕೋ ಮಟ್ಟಕ್ಕೆ ನಾನ್ ಮಾಡಿಲ್ಲ. ಹಂಗಿದ್ರೆ ಯಾರನ್ನ ಮಾತಾಡ್ಬೋದು. ಮಾಧ್ಯಮದವ್ರಿಗೆ ನಾನು ಒಂದ್ ಹೇಳೋದು, ಕತ್ತಿ ತರ ನೀವು ನಿಮ್ಮನ್ನ ಹೆಂಗೆ ಯಾವ ರೀತಿ ಅಂತಂದ್ರೆ ಹಣ್ಣು ಕೊಯ್ಯಕ್ಕೂ ಯೂಸ್ ಮಾಡ್ಬೋದು, ಇಲ್ಲ ಒಂದ್ ಮನುಷ್ಯನ ಕೊಲೆ ಮಾಡಕ್ಕೂ ಎತ್ಕೊಬೋದು. ಅದು ನಿಮ್ಮ ಧರ್ಮ. ಪತ್ರಿಕೆ ಇದು ಏನಂತ ನ್ಯೂಸ್ ಇಲ್ಲ ಅಂತಂದ್ರೆ ಯಾರಿಗೂ ಯಾವ ವಿಷಯನೂ ತಲುಪಲ್ಲ. ಇರ್ಲಿ, ಬಟ್ ಏನಾದ್ರೆ ಧರ್ಮ ಕರ್ಮ ಅನ್ನೋದು ಭಗವಂತ ನವನಲ್ಲ, ಅವನ್ ಕೊಡ್ಬೇಕು ಉತ್ತರ ಅಷ್ಟೇ. ನಿಮ್ಮ ವಿರೋಧಿಗಳಿಗೆ ಯಾವಾಗ ಏನಾದ್ರು ಹುಡುಕ್ತಾ ಇರ್ತಾರೆ, ಮೊಸರಲ್ಲಿ ಕಲ್ಲು ಹುಡುಕ್ತರು ಅಂತ ಹೇಳ್ತಾರಲ್ಲ. ಹೌದು, ನೀವೆಷ್ಟೇ ಓಡಾಡ್ ಮಾಡಿದ್ರು ಏನಾದ್ರೂ ಒಂದು ಹುಡುಕಿ ಹೇಳ್ತಾ ಇರ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರ ಅಂತ? ನಿಂದಿಸುವವ್ರು ಇರ್ಬೇಕಯ್ಯ ಅಂದಿ ಅಂತೆ. ಅರ್ಥ ಸಿಕ್ತಲ್ಲ? ಸೊಳ್ಳೆ ಕಂಪೇರು ಮಾಡಲ್ಲ ಅಂತ ನಾನು ಅವಾಗ್ಲೇ ಹೇಳ್ದಲ್ಲ. ಅದ್ರಕ್ಕೂ ಒಂದ್ ಧರ್ಮ ಐತೆ. ರಕ್ತ ಇರ್ಬೇಕಪ್ಪ ಅನ್ಬಿಟ್ಟು ಭಗವಂತ ಸೃಷ್ಟಿ ಮಾಡಿರೋದು. ಇವ್ರು ಅದ್ರಕ್ಕೂ ಅಲ್ಲ ಅಂತ ಅಂದ್ಮೇಲೆ ಅಂತ ಓರ್ಕ್ ಏನ್ ಹೇಳ್ತೀರಾ? ಒಂದು ವ್ಯಕ್ತಿತ್ವನ ನೀನು ವಿಮರ್ಶನೆ ಮಾಡ್ಬೇಕಂದ್ರೆ ನಾನು ಹೇಳ್ತೀನಿ ನೋಡ್ರಿ, ನಾನು ಡೈಮಂಡ್ ಇದ್ದಂಗೆ. ನನ್ನ ಕಟ್ ಮಾಡ್ಬೇಕಂದ್ರೆ ಡೈಮಂಡ್ ಇಂದಾನೆ ಸಾಧ್ಯ. ಅದ್ ಇಡೀ ನಮ್ಮ ಜನತೆ ನನ್ನ
ನನ್ನ ವ್ಯಕ್ತಿತ್ವನ ವಿಮರ್ಶನೆ ಮಾಡ್ಕೊಂಡವ್ರೆ, ಕೈ ಎತ್ತು ಮುಗಿತೀನಿ ಅಂತವ್ರಕ್ ನಾನು ಹೇಳ್ತೀನಿ. ಅವ್ರ ಹೆಸರುಗಳು ಹೇಳಲ್ಲ. ಇವಾಗ ನೀವು ಅವ್ರದ್ದು ಪ್ರಶ್ನೆ ಕೇಳಿದ್ಕೇನೆ ಗಂಜಲದಲ್ಲಿ ಬಾಯಿ ತೊಳ್ಕೊಬೇಕು. ನೆಕ್ಸ್ಟ್ ನಾನು ನಿಮ್ಗೂ ಹಾಕ್ತೀನಿ ತಲೆ ಮೇಲೆ, ಕೇಳಿರೋ ಪ್ರಶ್ನೆಗೆ ನಿಮ್ಗೂ ಒಳ್ಳೇದಾಗ್ಲಿ. ಎಲ್ಲಿ ನೆನ್ಸ್ಕೊಂಬೇಡ್ರಿ ಜಾಸ್ತಿ. ಯಾಕಂತಂದ್ರೆ ನಾವ್ ಏನೇ ಮಾಡ್ಲಿ ಮುಂದೆ ನಾವು ಜೀವನ ಹೆಂಗ್ ಸಾಗಿಸ್ಬೇಕು, ಮುಂದೆ ಏನ್ ಮಾಡ್ಬೇಕು ಕಾರ್ಯಗಳು ಅನ್ನೋದ್ರ ಮೇಲೆ ಇರ್ಬೇಕು ನಮ್ ಕಾನ್ಸಂಟ್ರೇಷನ್. ಅವನ್ ಏನ್ ಮಾಡ್ದ, ಇವಳೇನ್ ಮಾಡ್ದ್ಲು, ಅವನ್ ತಿನ್ನ, ಇವನ್ ಮಲ್ಗದ್ನ, ನಮ್ಗ್ ಅದೆಲ್ಲ ಕೆಲ್ಸ. ನಮ್ಗ್ ಮಾಡೋ ಕೆಲ್ಸಗಳು ಬೇಜಾನವೆ. ಭಗವಂತನೇ ಉತ್ತರಗಳು ಕೊಡ್ತಾವನೆ. ಯಾರೋ ಹೇಳ್ತಾರೆ ಅವ್ರು ಇದೇಳ್, ನಾವ್ ಅದ್ರ ಬಗ್ಗೆನೆ ತಲೆ ಕೆಡ್ಸ್ಕೊಳಲ್ಲ. ಅದಕ್ಕೆಲ್ಲ ಒಂದೇ ಪದ ಇಗ್ನೋರ್. ಇಗ್ನೋರ್ ಅಂದ್ರೆ ಕನ್ನಡದಲ್ಲಿ ಹೇಳ್ತೀನಿ ಗೊತ್ತಿಲ್ದಿರ ಯಾರೋ ಜನಕ್ಕೆ, ಅವ್ರು ಇದ್ರು ಇಲ್ಲ ಅವನ ಇಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ, ಇಲ್ಲ ಅಂತ ನಾವಿರ್ಬೇಕು. ಕೆಲವರೆಲ್ಲ ನನ್ನ ಇಷ್ಟಪಡೋ ನನ್ನ ಅಭಿಮಾನಿಗಳಿರ್ಬೋದು, ನನ್ನ ಅಣ್ಣ ತಮ್ಮ ಆದ್ರೂ ನಮ್ಮ ಅಕ್ಕ ತಂಗಿರು ಎಲ್ರಿಗೂ ಹೇಳ್ತೀನಿ, ನನ್ನಿಂದ ಆದ್ರೂ ಅವ್ರು ನೋಡ್ಬೇಕಂತ ನೋಡ್ತಾರೆ. ಅದನ್ನೂ ಮಾಡ್ಬೇಡ್ರಿ, ಬಿಟ್ಟಾಕ್ರಿ. ಕಾಲೈ ತಸ್ಮೈ ನಮಃ ಅಷ್ಟೇ. ಬಿಗ್ ಬಾಸ್ ಹೋಗೋ ಮುನ್ನ ತುಂಬಾ ಜನ ಸ್ಪರ್ಧೆಗಳು ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ಲಾನ್ ಮಾಡ್ಕೊಳ್ತಾರೆ, ಪ್ರಿಪೇರ್ ಆಗ್ತಾರೆ. ಈ ತರ ಮಾಡ್ಕೊಂಡು ಹೋದ್ರೆ ಪಿಕ್ ಆಗ್ತೀನಿ, ಸ್ಪೆಷಲ್ ಉಳ್ಕೋಬಹುದು ಅಂತ. ನಿಮ್ಗೇನೋ ಹೋಗ್ಬೇಕಾದ್ರೆ ಪ್ಲಾನ್ ಮಾಡ್ಕೊಂಡ್ರೆ ಹೋದ್ರೆ ಒಂದು ಆತರ ಹೋದ್ರೆ ಯಾವ ತರ ಅಂತ ಅಲ್ಲ, ನಿಮ್ಗೆ ಗೊತ್ತಿರ್ಬೇಕು. ಮುಂಚೆನೆ ವಿಡಿಯೋಗಳು ಮಾಡೋರಂತೆ, ಅದೇನೋ ನನ್ಕಂತೂ ಗೊತ್ತಿಲ್ಲ. ಬಿಗ್ ಬಾಸ್ ಅನ್ನೋ ವೇದಿಕೆನ ನಾನು ಕಂಡಂಗೆ ನಾನು ಅದಕ್ಕೆ ಕೊಟ್ಟಿರೋ ಗೌರವನೇ ಬೇರೆ. ನಾನು ಇವತ್ತು ಅದೇ ಗೌರವನೇ. ನಾನು ನ್ಯಾಯ ಸಲ್ಲಿಸಿರೋದಕ್ಕೆ ನಾನು ಇಲ್ಲೋರ್ಗೂ ಬಂದಿದ್ದು. ಟಾಪ್ 6 ಅಂದ್ಮೇಲೆ ಅಲ್ಲಿ ಟಾಪ್ 6 ಅಲ್ಲಿರೋರು 6 ಜನನು ಗೆದ್ದವ್ರೆ. ಕಪ್ಪು ಒಬ್ರು ಎತ್ಕೊಂಡೋಗಿರ್ಬೋದು, ದುಡ್ಡು ಒಬ್ರು ಎತ್ಕೊಂಡೋಗಿರ್ಬೋದು. ನನಗೆ ಅವೆರಡ್ರ ಮೇಲೂ ವ್ಯಾಮೋಹ ಇಲ್ಲ. ನಿಮ್ಗೂ ಗೊತ್ತು, ಅಲ್ಲಿರೋರ್ಗೂ ಗೊತ್ತು, ಇಲ್ಲಿ ಎಲ್ರಿಗೂ ಗೊತ್ತು. ಗೆದ್ದಿದ್ದೀರಣ್ಣ ಅಷ್ಟೇ. ವರ್ತೂರ್ ಸಂತೋಷ್ ಅವ್ರಿಗೆ ಬಿಗ್ ಬಾಸ್ ಅವಶ್ಯಕತೆ ಇರಲಿಲ್ಲ, ಆದ್ರೂ ಯಾಕೆ ಹೋದ್ರು? ಹೌದು, ಇವತ್ತು ಹಳ್ಳಿಕಾರ ಅನ್ನೋದು ಪ್ರತಿಯೊಂದು ಮಗು ಬಾಯಲ್ಲೂ ಜೈ ಹಳ್ಳಿಕಾರ ಅಂತ ಹೇಳ್ಸಿದೀನಿ. ನನಗೆ ಆ ತೃಪ್ತಿ ಐತೆ. ಆ ಬಸಪ್ಪನು ಎಲ್ಲಾರ ಮನ್ಸನ್ನು ಎಲ್ರಿಗೂ ಗೊತ್ತಾಗವ್ನೆ. ಈ ಕಾರ್ಯಕ್ಕೆ ಇನ್ನ ಮುಂದೆ ನನಗೆ ಅವತ್ತು 10 ಕೈ 100 ಕೈ ನನಗೆ ಬೆಂಬಲವಾಗಿತ್ತು. ಇವತ್ತು ಕೋಟ್ಯಾಂತರ ಕೈಗಳು ನನಗೆ ಬೆಂಬಲವಾಗಿ ನಿಂತೈತೆ. ಕಾರ್ಯಕ್ಕೆ ನನಗೆ ಇನ್ನ ಸುಗಮವಾಗಿ ಮಾಡ್ಕೊಟ್ಟವೆ. ನಾನು ಆ ವೇದಿಕೆಗೆ ಯಾವತ್ತೂ ಚಿರಋಣಿ ಆಗಿರ್ತೀನಿ. ಮೊದಲು ಹೋದ ತಕ್ಷಣ ಬಿಗ್ ಬಾಸ್ ಅಂತ ತಕ್ಷಣ ಆಗುತ್ತೆ, ಸಿನಿಮಾ ಸೀರಿಯಲ್ಗಳು ಬೇರೆ ಬೇರೆ ಕ್ಷೇತ್ರದಿಂದ ಬಂದಿರ್ತೀರ. ನೀವು ಕೃಷಿಕ ರೈತರ ಪ್ರತಿನಿಧಿಯಾಗಿ ನೀವು ಹೋಗಿರ್ತೀರಾ ಅನ್ಕೊಳ್ಳಿ. ಅಲ್ಲಿಗೆ ಹೋದ ತಕ್ಷಣ ಏನಾಗುತ್ತೆ, ಅವ್ರು ನೋಡಿದ ತಕ್ಷಣ ಅವ್ರು ಏನೋ ವ್ಯಕ್ತಿತ್ವಗಳು ಬೇರೆ ತರ ಇರ್ತವೆ. ಹೌದು, ನಿಮ್ಗೆ ಯಾರು ಹೊಂದ್ಕೊಳಕ್ ಯಾವ ತರ ಕಷ್ಟ ಆಯ್ತಾ, ಇಲ್ಲ ಆರಾಮಾಗಿ ಅಲ್ಪನಾಗಿದ್ರೆ? ನೀವೇ ನೋಡ್ಬೋದು, ನಾನ್ ಸ್ಟಾರ್ಟಿಂಗ್ ಡೇ ಹೋದಾಗ ಏನಿದ್ದೆ, ಲಾಸ್ಟ್ ಡೇ ಬರೋವರೆಗೂ ನಾನು ಹಂಗೆ ಇದ್ದೆ. ನಾಮಿನೇಷನ್ ಅಂದ್ರೆ ಭಯ ಪಡ್ದಿರೋ ಏಕೈಕ ವ್ಯಕ್ತಿ ವರ್ತೂರ್ ಸಂತೋಷ್ ಅನ್ನೋದು. ಎಲ್ರದ್ದು 2 ವೋಟಿಂಗ್ ಅಂತಂದ್ರೆ 1 ವೋಟಿಂಗ್ ವರ್ತೂರ್ ಅವ್ರು ಕೊಟ್ಬಿಟ್ರೆ ಅವ್ರು ಮಾತಾಡಲ್ಲ, ಅವ್ರು ಕೇಳಲ್ಲ ಅಂತ ರೆಡಿಗೆ ಇರೋ. ಅಲ್ಲಿ ವೋಟಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಣ್ಣ, ನಾನು ಒಂದೇ ಹೇಳೋದು, ಸೋತಾಗ 1 ಮಾತು, ಗೆದ್ದಾಗ 1 ಮಾತು, ಹೊರಗಡೆ ಬಂದ್ಮೇಲೆ 1 ಮಾತು, ಒಳಗಡೆ ಇದ್ದಾಗ 1 ಮಾತು ಇಲ್ಲ. ಏನೇ ಮಾಡಿದ್ರು ನಾನು ಯಾವತ್ತೂ ಒಂದೇ ಮಾತು ಹೇಳೋದು, ಬಿಗ್ ಬಾಸ್ ವೇದಿಕೆ ಚಿರಋಣಿ. ಜನಗಳು ನಾನು ಗೆದ್ದಿದ್ದೀನಿ ಹೇಳ್ದನಲ್ಲ, ಅವಶ್ಯಕತೆ ಅದೇನು ಏನ್ ಕೊಟ್ಟವ್ರು ಅದಕ್ಕೆ ನಾನು 2 ಮಾತು ಮಾತಾಡಲ್ಲ.